ನೆನಪಾಯಿತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಇಬ್ಬರು ವೈದ್ಯರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ. ಡಾಕ್ಟರ್ ಕಿಶೋರ್, ವೈದ್ಯಕೀಯ ನಿರ್ದೇಶಕರು ಆಯುರ್ಧಾಮ, ಶಶಿಕುಮಾರ್, ನಿರ್ದೇಶಕರು ಬ್ರೈನ್ ಸೆಂಟರ್ ಶಿಕ್ಷಣ ಸಂಶೋಧನಾ ಸಂಸ್ಥೆ. ಮತ್ತು ಚರ್ಚೆನ ಮುಂದುವರ್ಸ್ತಾ ಇದ್ದೀನಿ. ಡಾಕ್ಟರ್ ಕಿಶೋರ್ ಜೊತೆಗೆ, ಕಿಶೋರ್ಜಿ ನೀವು ಹೇಳಿದ್ರೇನು ಅಂತಾರೆ, ಇದ್ರ ಕೆಲವೊಂದು ಸುಳ್ಳು ಕೂಡ ಇದೆ ಇದರಲ್ಲಿ ಅಂತ. ಆಮೇಲೆ ಎಲ್ಲರೂ ಕೂಡ ತಿಳಿದಂಥವ್ರಾಗಿರೋದಿಲ್ಲ. ಆಯುರ್ವೇದದ ಬಗ್ಗೆ ವಿಶೇಷವಾಗಿ ನಮ್ಮಲ್ಲಿ ಎಷ್ಟು ಅಜ್ಞಾನ ಅಡಗಿದೆ ಅಂತಂದರೆ, ಆಯುರ್ವೇದ ಭಾರತೀಯ ಒಂದು ಸಾಂಸ್ಕೃತಿಕ ವೈದ್ಯಕೀಯ ಪದ್ಧತಿ, ಪುರಾತನ ವೈದ್ಯಕೀಯ ಪದ್ಧತಿ ಎಲ್ಲ ಸರಿ, ಇವತ್ತಿಗೂ ಕೂಡ ಅದರಲ್ಲಿರೋದು ಕತ್ತಲೆ ನಮ್ಮಲ್ಲಿ ನಮಗೆ ತಿಳಿದಿರುವಂಥದ್ದು. ಮೊನ್ನೆ ಯಾರೋ ಕೆಲವರು ನೋಡಿದೆ ನಾನು, ಈ ಶುಗರಿಗೆ ತುಂಬ ಹೆಲ್ಪು ಅಂತೇಳಿ ಯಾರೋ ಕಣಗಲ್ದ ಎಲೆ ಬರುತ್ತಲ್ಲ ಅದು ಹೇಳಿದ್ರಂತೆ. ಇಲ್ಲ ಅದರಿಂದ ಕಂಡುಹಿಡ್ತಾ ಇದ್ದಾರಂತೆ ಯಾರು ಅಂತ. ಅದಕ್ಕೆ ಅವ್ರೇನು ಮಾಡಿದ್ರು ಅಂತಂದರೆ, ದಿವಸ ಎಲೆಗಳನ್ನ ಅರ್ದ್ಬಿಟ್ಟು ಅವ್ರ ಮನೆಯವರಿಗೆ ಕಷಾಯ ಮಾಡಿಕೊಡಿಸೋದು. ಅದಕ್ಕೂ ಎಲ್ಲಿನ ಸಂಬಂಧ? ಸೊ ಈ ಥರದೊಂದು ಅಜ್ಞಾನ ಬಹುಶಃ ಈ ಥರದ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಪ್ರೇರಣೆ ಆಗಿರಬಹುದು ಅಂತ. ಒಂದು ಅಜ್ಞಾನ ಇರತಕ್ಕಂಥದ್ದು ಖಂಡಿತವಾಗಲೂ ನಮ್ಮ ದುರ್ದೈವ. ಬಿಕಾಸ್ ಇಟ್ ಈಸ್ ಅವರ್ ಓನ್ ಸಿಸ್ಟಮ್. ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಬೆಳೆದಿಲ್ಲ, ನಿಮ್ಮ ಹಿತ್ತಲಲ್ಲಿ ನಿಮ್ಮ ಅಜ್ಜಂದಿರ ಕೈಯಲ್ಲಿ ಬೆಳೀತಕ್ಕಂಥದ್ದು. ಯಾರೋ ಪಾಶ್ಚಾತ್ಯದ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ, ಆವಾಗ ಅವರು ಚೆನ್ನಾಗಿದೆ ಅಂದಾಗ ನಾವು ಅದ್ರ ಬಗ್ಗೆ ಕಂಡುಬಿಟ್ಟು ನೋಡ್ತಾ ಇದ್ದೀವಿ. ಡೆಫಿನೆಟ್ಲಿ ಇಟ್ಸ್ ಎ ಪ್ಯಾಥೆಟಿಕ್ ಕಂಡೀಷನ್. ಒಂದು ಒಳ್ಳೆಯ ಸಂಗತಿ ಏನು ಅಂದರೆ, ಅದ್ರ ಬಗ್ಗೆ ಒಲವು, ಆಕರ್ಷಣೆ ಹೆಚ್ಚಾಗಿ ಬೆಳೀತಾ ಇದೆ. ಹೆಚ್ಚಾಗಿ ವೈದ್ಯರು ಕೂಡ ಶ್ರಮಿಸ್ತಾ ಇದ್ದಾರೆ ಅದನ್ನು ಒಂದು ವೈಜ್ಞಾನಿಕ ಪದ್ಧತಿ ಮಾಡಬೇಕು, ಬರೀ ಶಾಸ್ತ್ರೀಯ ಪದ್ಧತಿ ಅಷ್ಟೇ ಅಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಸಿಕ್ಕ ಕಷಾಯಗಳನ್ನ ಕುಡಿತಾರೆ ಅಂತಕ್ಕಂಥದ್ದು. ಅದಕ್ಕೇನಾದರೂ ಒಂದು ಶಾಸ್ತ್ರೀಯವಾದಂಥ ಹಿನ್ನೆಲೆ ಇದ್ದರೆ, ಅದಕ್ಕೆ ಆಧಾರೀಭೂತವಾಗಿ ಒಂದು ಸೈಂಟಿಫಿಕ್ ಟ್ರಯಲ್ಲು, ಸೈಂಟಿಫಿಕ್ ಕ್ಲಿನಿಕಲ್ ರಿಸರ್ಚು ನಡೆದು ಅದು ಸಬ್ಸ್ಟ್ಯಾನ್ಷಿಯಬಲ್ ರಿಸಲ್ಟ್ಸ್ನ ಕೊಟ್ಟಿದ್ರೆ ಡೆಫಿನೆಟ್ಲಿ ಕಣಗಳೆಲ್ಲ ಬೇರೆ ಏನೇನು ಬೇಕಾದ್ರೂ ತೊಗೊಳ್ಳಿ, ಇಟ್ ಡಸಂಟ್ ಮೇಕ್ ಎನಿ ಅಬ್ಜೆಕ್ಷನ್. ಬಟ್ ಅದಕ್ಕೆ ಒಂದು ಸೈಂಟಿಫಿಕ್ ಫುಟಿಂಗ್ ಇರಬೇಕು, ವೈಜ್ಞಾನಿಕ ಒಂದು ಆಧಾರ. ಪ್ರತಿಯೊಂದು ಶಾಸ್ತ್ರಕ್ಕೂ ಖಂಡಿತವಾಗ್ಲೂ ಇವತ್ತು ಸಾವಿರಾರು ಗಿಡಮೂಲಿಕೆಗಳು ಹೇಗೆ ಕೆಲಸ ಮಾಡ್ತಾಯಿದೆ ಅಂತದ್ರ ಬಗ್ಗೆ ತನ್ನದಂಥ ವಿಶ್ಲೇಷೀಕರಣ ಆಯುರ್ವೇದ ಕೊಡ್ತಾ ಇದೆ. ಡೆಫಿನೆಟ್ಲಿ ಅದು ಕೆಲಸ ಮಾಡೋದಾದರೆ ಅದ್ರ ಬಗ್ಗೆ ತೊಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಏನಾಗ್ತದೆ, ಇವತ್ತು ಸ್ವಯಂ ಪ್ರೇರಿತವಾಗಿ ಚಿಕಿತ್ಸೆ ತೊಗೊಳ್ತಕ್ಕಂಥದ್ದು, ಸ್ವಯಂ ಚಿಕಿತ್ಸೆ ತೊಗೊಳ್ತಕ್ಕಂಥದ್ದು, ಸೆಲ್ಫ್ ಮೆಡಿಕೇಷನ್. ಹಿರಿಯರು ಹೇಳ್ತಾರೆ, ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತಕ್ಕಂಥದ್ದು. ಸೊ ಹೀಗಾಗಿ ಏನೋ ಒಂದು ಔಷಧಿ ತೊಗೊಂಡ್ಬಿಡ್ತೀನಿ, ದಟ್ ಈಸ್ ರಾಂಗ್. ಒಂದು. ಎರಡನೇದು, ಇಫ್ ಯು ಹ್ಯಾವ್ ಅ ಸೈಂಟಿಫಿಕ್ ಡಾಕ್ಯುಮೆಂಟೇಷನ್. ಈಗ ನೀವು ಶುಗರ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಸೊ ಒಂದು ಶುಗರ್ನ ಪೀರಿಯಾಡಿಕಲ್ ಬ್ಲಡ್ ಚೆಕ್ ಪ್ಯಾರಾಮೀಟರ್ ಇಟ್ಕೊಂಡು ಬರೀ ಕಣಗಳೆಲ್ಲ ಕೊತ್ತಂಬರಿ ಸೊಪ್ಪು ಕೊಡಲಿ, ಬರೀ ನೀರು ಕೊಡಲಿ, ವಾಟ್ ಎವರ್, ಇಫ್ ಇಟ್ ಈಸ್ ಸೈಂಟಿಫಿಕಲಿ ಗೆಟಿಂಗ್ ಡೌನ್ ದ ಶುಗರ್ ವ್ಯಾಲ್ಯೂಸ್, ನಾಟ್ ಜಸ್ಟ್ ಆಯುರ್ವೇದ ಪೀಪಲ್, ನಾಟ್ ಜಸ್ಟ್ ಇಂಡಿಯನ್ಸ್, ದ ಹೋಲ್ ವರ್ಲ್ಡ್ ವಿಲ್ ಅಕ್ಸೆಪ್ಟ್ ಹೌ ಆಯುರ್ವೇದ ವರ್ಕ್ಸ್ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡಬೇಕು ಜನ. ಎರಡನೇ ಪ್ರಮುಖವಾದಂಥ ವಿಚಾರ, ಈಗ ಮಕ್ಕಳಿನ ಒಂದು ಮೆಮೊರಿ ಶಕ್ತಿಗೆ ಸಂಬಂಧಪಟ್ಟ ಮಾತಾಡಿದರೆ, ಅನೇಕ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ನೋಡಿರ್ತಕ್ಕಂಥದ್ದು, ವ್ಯಕ್ತಿಗತವಾಗಿ ಅನುಭೂತ ಸಿದ್ಧಾಂತಗಳಲ್ಲಿ ಅದ್ರವ್ಯಭೂತ ಚಿಕಿತ್ಸಾ ಅಂತ ಕರಿತೀವಿ. ಅಂದರೆ ಔಷಧಿಯನ್ನು ಕೊಡದೆ ಕೂಡ ನಾವು ಅನೇಕದಂತಹ ಮೆಥಡಾಲಜಿಸ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ, ವಿಶೇಷವಾಗಿ ತದ್ವಿದ್ಯಾ ಸಂಭಾಷಣೆ ಅಂತ ಹೇಳ್ತೀವಿ. ಅಂದರೆ ಒಬ್ಬರನ್ನೊಬ್ಬರು ಕೂತ್ಕೊಂಡು ವಿಮರ್ಶೆ, ಚರ್ಚೆ ಮಾಡ್ತಕ್ಕಂಥದ್ದು, ವಿಚಾರಾತ್ಮಕವಾಗಿ ವಾದ ಮಾಡ್ತಕ್ಕಂಥದ್ದು, ಮಗುವಿಗೆ ಇಂಕ್ವಿಸ್ ತರಿಸಕ್ಕಂಥದ್ದು, ಧ್ಯಾನ, ಯೋಗ, ಮೆಡಿಟೇಷನ್ನು, ಕೌನ್ಸಿಲಿಂಗ್ ಅಥವಾ ಆಪ್ತ ಸಲಹೆ ಅಂತ ಹೇಳ್ತೀವಿ. ಈ ಅನೇಕ ವಿಧವಾದಂಥದ್ದು ಇದು ಚಿಕಿತ್ಸೆಯೇ. ಆದರೆ ಔಷಧಿ ಕೊಡ್ತಕ್ಕಂಥ ಪ್ಯಾರಾಮೀಟರ್ ಇರೋದಿಲ್ಲ. ಅದ್ರವ್ಯ ಚಿಕಿತ್ಸೆ ಅಂತ ಕರಿತೀವಿ. ದ್ರವ್ಯವನ್ನು ಕೊಡೋದಿಲ್ಲ, ಆದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಂತಕ್ಕಂಥದ್ದು. ಯಾವಾಗ ಈ ಎಲ್ಲ ಪ್ಯಾರಾಮೀಟರ್ನು ಮಗು ಇನ್ಕಲ್ಕೇಟ್ ಮಾಡ್ಕೊಳ್ತೀವಿ, ಅದರಲ್ಲಿರ್ತಕ್ಕಂತಹ ಬೇಸಿಕ್ IQ ಲೆವೆಲ್ಸ್ನ ಡೆಫಿನೆಟ್ಲಿ ಸ್ಟಿಮ್ಯುಲೇಟ್ ಮಾಡೋಕ್ಕೆ, ಇಂಪ್ರೂವ್ ಮಾಡೋಕ್ಕೆ ಸಾಧ್ಯತೆಗಳಿದೆ. ಮಗುವಿನ ರಿಟೆನ್ಷನ್ ಇಂಪಾರ್ಟೆಂಟು. ಆ್ಯಂಡ್ ರಿಪ್ರೊಡ್ಯೂಸ್ ಮಾಡ್ತಕ್ಕಂಥ ಶಕ್ತಿ ಮಗುವಿನಲ್ಲಿ ಇನ್ಕ್ರೀಸ್ ಮಾಡಬೇಕು. ಸೊ ಔಷಧಿ ಇಲ್ಲದೇನೂ ಇಷ್ಟೆಲ್ಲ ನಾವು ಮಾಡೋದೇ ಆದರೆ, ಒಬ್ಬ ಕೌನ್ಸಿಲರ್ ಆಗಿರ್ಬೋದು, ಅಥವಾ ಆಯುರ್ವೇದ ತಜ್ಞ ವೈದ್ಯ ಆಗಿರ್ಬೋದು, ಬೇರೆ ಇನ್ಯಾವುದೇ ಸೂಕ್ತ ಗುರು ಆಗಿರ್ಬೋದು. ಸೊ ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ವೈ ನಾಟ್, ಯು ಪೀಪಲ್ ಶುಡ್ ಟ್ರೈ ಅಂತಕ್ಕಂಥದ್ದು ಒಂದು. ಎರಡನೆಯದ್ದು, ಎಲ್ಲನೂ ಒಂದು ದುರ್ದೈವ ಅಂದರೆ, ಜನಕ್ಕೆ ಆಯುರ್ವೇದ ಅಂದ್ಕೊಳ್ಳೆ ಭಾಳ ಸೇಫು, ಸೈಡ್ ಎಫೆಕ್ಟ್ಸೇ ಇಲ್ಲ, ಏನು ಬೇಕಾದ್ರೂ ಮಾಡಿಬಿಡ್ಬೋದು ಅಂತಕ್ಕಂಥದ್ದು. ಒಂದು ವಿಶ್ಲೇಷೀಕರಣ ಈ ಸಂದರ್ಭದಲ್ಲಿ ನಾನು ಎಲ್ಲ TV9 ವೀಕ್ಷಕರು ಕೊಡೋದು ಇಷ್ಟಪಡೋದು, ಅಜೀರ್ಣ ಭೋಜನ ವಿಷಂ, ನೀರು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕುಡೀರಿ, ವಾಂತಿ ಆಗುತ್ತೆ ಅಂತಕ್ಕಂಥದ್ದು. ಸೊ ನೀವೇನು ತೊಗೊಳ್ತಾ ಇದ್ದೀರಿ ಅದು ಎಷ್ಟು ಮಟ್ಟಿಗೆ ನಿಮಗೆ ಒಳ್ಳೆಯದು, ಎಷ್ಟು ಮಟ್ಟಿಗೆ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಡೆಫಿನೆಟ್ಲಿ ಇವತ್ತು ಆಯುರ್ವೇದ ವೈದ್ಯರು ಹೇರಳವಾಗಿ ಎಲ್ಲ ಕಡೆ ಲಭ್ಯವಿದ್ದಾರೆ. ಸೊ ಒಂದು ಒಪಿನಿಯನನ್ನು ತೊಗೊಳ್ತಕ್ಕಂಥದ್ದು. ಬಿಕಾಸ್ ಕೆಮಿಸ್ಟ್ ಈಸ್ ಡೆಫಿನೆಟ್ಲಿ ಸೂಟಬಲ್ ಟು ಡಿಸ್ಪೆನ್ಸ್, ಬಟ್ ಹಿ ಈಸ್ ನಾಟ್ ದ ರೈಟ್ ಪರ್ಸನ್ ಟು ಪ್ರಿಸ್ಕ್ರೈಬ್ ಅಂತಕ್ಕಂಥದ್ದು ಒಂದು. ಎರಡನೆಯ ದುರ್ದೈವ, ನಾವು ಕರ್ನಾಟಕದಂಥ ಪ್ರದೇಶದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, ಆಯುರ್ವೇದ ಔಷಧಿಯನ್ನು ಯಾರು ಬೇಕಾದರೂ ಮಾರ್ಬೋದು. ಈಗ ಹೇಗೆ ನೀವು ಅಲೋಪತಿ ಔಷಧಿ ಮಾರಬೇಕಂದ್ರೆ ಒಂದು D ಫಾರ್ಮಾ ಡಿಗ್ರಿ ಇರಲೇಬೇಕು, B ಫಾರ್ಮಾ ಓದಿರಬೇಕು, ಅದರ ಮೇಲ್ಪಟ್ಟು ಬೇರೆ ಏನು ಓದಿದ್ರು ಒಂದು ಔಷಧಿಯನ್ನು ಡಿಸ್ಪೆನ್ಸ್ ಮಾಡಲಿಕ್ಕೆ ಅರ್ಹ ಅಂತಕ್ಕಂಥದ್ದು. ಆಯುರ್ವೇದ ವೈದ್ಯ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಆದರೆ ಆಯುರ್ವೇದವನ್ನು ಔಷಧಿಯನ್ನು ಮೆಡಿಕಲ್ ಶಾಪ್ನಲ್ಲಿ ಯಾರು ಬೇಕಾದರೂ ಕೊಡ್ಬೋದು ಅಂತಕ್ಕಂಥದ್ದು. ಮೆಡಿಕಲ್ ಶಾಪಲ್ಲಿ ಔಷಧಿ ಕೊಡೋನಿಗೆ ಇದು ಆಯುರ್ವೇದನ, ಇದು ಹರ್ಬಲ್ಲ, ಇದು ನಾಟಿನ, ಈ ಮೂರಕ್ಕೆ ವಿಶ್ಲೇಷೀಕರಣನೇ ಗೊತ್ತಿರೋದಿಲ್ಲ. ಅಲೋಪತಿ ಅಲ್ಲಿರೋದಲ್ಲ. ಇವಾಗ ನಾವೇನು ನಿಮ್ಮ ಪ್ರೋಮೋಲ್ಲಿ ನೋಡ್ತಾ ಇದ್ವಿ, ಆಯುರ್ವೇದ ನೈ ಹೇ ಮೆಡಿಸನ್ ಹೇ ಅಂತ. ಆಯುರ್ವೇದ ಮೆಡಿಸನ್ ಅಲ್ವಾ? ಸೊ ಹೀಗಾಗಿ ಈ ಬೇಸಿಕ್ ಕಾಮನ್ ಸೆನ್ಸು ಜನರಲ್ ಇಲ್ಲ ಅಂತಕ್ಕಂಥದ್ದೊಂದು. ಆ್ಯಂಡ್ ಸರ್ಕಾರ ಕೂಡ ಎಚ್ಚೆತ್ಕೊಂಡು ನೋಡಬೇಕಾಗಿದೆ. ಇವತ್ತು
ಆಯುರ್ವೇದ ಡಾಕ್ಟರ್ಸ್ ಇದ್ದಾರೆ, ಹೋಮಿಯೋಪತಿ ಡಾಕ್ಟರ್ಸ್ ಇದ್ದಾರೆ, ಅಲೋಪತಿ ಡಾಕ್ಟರ್ಸ್, ಎಲ್ಲ ವಿಧವಂಥ ಡಾಕ್ಟರ್ಸ್ ಇದ್ದಾರೆ. ಅದೇ ಕೆಮಿಸ್ಟ್ ಶಾಪಲ್ಲಿ ಬರೀ ಅಲೋಪತಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂತಹ ಮಾತ್ರ ಕ್ವಾಲಿಫೈಡ್ ಕೆಮಿಸ್ಟ್ ಇದ್ದಾರೆ. ಸೊ ಕೇರಳದಲ್ಲಿ ಇವತ್ತು, ಗುಜರಾತ್ನಲ್ಲಿ ಆಯುರ್ವೇದದ್ದೇ ಒಂದು ಡಿ ಫಾರ್ಮಾ ಇದೆ, ಆಯುರ್ವೇದದ್ದೇ ಒಂದು ನರ್ಸಿಂಗ್ ಕಾಲೇಜು, ನರ್ಸಿಂಗ್ ಕೋರ್ಸು. ಸೊ ಆ ಕಲ್ಚರ್ ಅಲ್ಲಿ ಬೆಳೀತಾ ಇದೆ. ಸೊ ಕರ್ನಾಟಕದ ಕೂಡ ಅದು ಬಂದಾಗ ಡೆಫಿನೆಟ್ಲಿ ಒಂದು ಹೆಚ್ಚಿನ ಒಂದು ಅವೇರ್ನೆಸ್ ಆಗುತ್ತೆ ಅಂತಕ್ಕಂಥದ್ದು. ಏನೂ ಗೊತ್ತಿಲ್ಲದಿರೋರನ್ನ ನಂಬಿ ಜನ ತೊಗೊಳ್ತಾರೆ. ಒಬ್ಬ ಡಾಕ್ಟರ್ ಹತ್ರ ಬಂದು ವಿಚಾರವನ್ನು ಮಾಡಿ, ಮಗುವನ್ನು ತೋರಿಸಿ ಅಸೆಸ್ಮೆಂಟ್ ಮಾಡಿಕೊಂಡು ಔಷಧಿ ತೊಗೊಳ್ತಕ್ಕಂಥ ಡೆಫಿನೆಟ್ಲಿ ಒಂದು ದುರ್ದೈವ. ಎಲ್ಲ ಪೇರೆಂಟ್ಸು ಹೆಚ್ಚಾಗಿ ಅದ್ರ ಬಗ್ಗೆ ಫೋಕಸ್ ಕೊಡಬೇಕು ಅಂತ. ಅಲ್ಲ, ಸಾಮಾನ್ಯವಾಗಿ ಪೋಷಕರು ಇಂಥದ್ದೇ ಸಮಸ್ಯೆ, ಈ ಮರುವಿನ ಸಮಸ್ಯೆ ಆಗಿರ್ಬೋದು, ಪರೀಕ್ಷಾ ಭಯ ಸಮಸ್ಯೆ ಆಗಿರ್ಬೋದು, ಈ ಥರ ಸಮಸ್ಯೆಯನ್ನು ತಮ್ಮ ಹತ್ರ ಬಂದರೆ ತಾವು ಕೊಡುವಂಥ ಚಿಕಿತ್ಸೆ ಏನು ಅಂತ? ಖಂಡಿತವಾಗ್ಲು ನೋಡಿ, ಫಸ್ಟ್ ಅಸೆಸ್ಮೆಂಟ್ ಮಾಡಬೇಕು. ಮಗುವಿನ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು ಪ್ರತಿಯೊಬ್ಬ ವೈದ್ಯನ ಅಥವಾ ಯಾರು ಕೌನ್ಸಿಲಿಂಗ್ ಮಾಡ್ತಾರೆ ಅವರ ಒಂದು ಇದು. ಆ್ಯಂಡ್ ಕೌನ್ಸಿಲಿಂಗ್ಗೆ ಹೆಲ್ಪ್ ಆಗೋದಾರೆ ಡೆಫಿನೆಟ್ಲಿ ಎಸ್. ಆ್ಯಂಡ್ ಕೆಲವೊಂದು ಸಲ ಟ್ರೈನಿಂಗ್ ಯಾವ ರೀತಿಯಾಗಿ ಕೊಡಬೇಕು, ಯಾವ ರೀತಿಯಾಗಿ ಸ್ಕಿಲ್ಸ್ನ ಹೇಳ್ಕೊಡ್ಬೇಕು. ಆ್ಯಂಡ್ ಟೀಚರ್ಸ್ನ, ಪೇರೆಂಟ್ಸ್ನ ಇಬ್ಬರನ್ನೂ ಅನೇಕದಂಥ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದು ಅವಶ್ಯಕತೆ ಆಗುತ್ತೆ. ಬಿಕಾಸ್ ದೇ ಆರ್ ಆಲ್ಸೋ ಟು ಬಿ ಎಜುಕೇಟೆಡ್ ಅಸ್ ಟು ಹೌ ದ ಸಿಚುವೇಶನ್ ಇಸ್ ಟು ಬಿ ಟ್ಯಾಕಲ್ಡ್ ಅಪ್ ಅಂತಕ್ಕಂಥದ್ದು. ಬಿಕಾಸ್ ಒಂದು ಮಗು ವಿಶೇಷವಾಗಿ ಪರೀಕ್ಷಾ ಸಮಯ SLC ಪರೀಕ್ಷೆ ಅಂದರೆ ಎಷ್ಟು ಫೋರ್ಸ್ ಇರುತ್ತೆ ಅಂದರೆ, ತಂದೆ ಡಾಕ್ಟರ್ ಆದರೆ ಮಗುನೂ ಡಾಕ್ಟರ್ ಆಗಲೇಬೇಕು, ತಂದೆ ಇಂಜಿನಿಯರ್ ಆದರೆ ಮಗುನೂ ಇಂಜಿನಿಯರ್ ಆಗಲೇಬೇಕು. ತಂದೆ ಮ್ಯಾಥಮೆಟಿಷಿಯನ್ನು, ಕೆಮಿಸ್ಟ್ರು ಆಗಿಬಿಟ್ರೆ ಮಗುನು ಅವನ ಸಬ್ಜೆಕ್ಟಲ್ಲಿ ಅಷ್ಟು ಮಾರ್ಕ್ಸ್ ತೊಗೊಂಡ್ರೆ ಅವನಿಗೊಂದು ಮರ್ಯಾದೆ ತಂದೆಗೆ ಅಂತಕ್ಕಂಥದ್ದು. ಅಥವಾ ನನ್ನ ಮಗನಾಗಿ ನೀನು ಮ್ಯಾಥ್ಸಲ್ಲಿ ಫೇಲ್ ಆಗಿಬಿಟ್ರೆ ಹೇಗೋ ನಾನು ಮಗ ತೋರಿಸಲಿ ಅಂತಕ್ಕಂಥದ್ದು. ಸೊ ನೀವು ಬುದ್ಧಿವಂತ ಅಂದರೆ ನಿಮ್ಮ ಮಕ್ಕಳು ನಿಮ್ಮಷ್ಟೇ ಬುದ್ಧಿ ನಿಮ್ಮ ಫೀಲ್ಡಲ್ಲಿ ಇರಬೇಕು ಅಂತಕ್ಕಂಥದ್ದಿಲ್ಲ. ಅವರು ಬುದ್ಧಿವಂತರಾಗಿರ್ಬೋದು, ಅವರು ಯಾವ ಫೀಲ್ಡಲ್ಲಿ ಬುದ್ಧಿವಂತರಿದ್ದಾರೆ ನೀವು ಆತ್ಮಾವಲೋಕನ ಮಾಡ್ಕೊಂಡು ಫೋಕಸ್ ಮಾಡೋಲ್ಲ. ಅದು ಹಾಳಾಗೋಲಿ ಏನು ಅಂತ ತಂದೆ ತಾಯಿಗಳು ತಾವೇನಾಗಿರಲ್ಲ ಅದನ್ನೆಲ್ಲ ಮಕ್ಕಳ ಮೇಲೆ ಹೇರ್ತಾರೆ. ಖಂಡಿತವಾಗ್ಲು ನಾವು ಆಗದಾರದನ್ನು ಮಕ್ಕಳು ಆಗಬೇಕು ಅಂತಕ್ಕಂಥದ್ದು ಆಸೆ ಪಡ್ತೀವಿ, ಅದು ತಪ್ಪು. ಅಲ್ಲ, ಈಗ ಸಪೋಸ್ ಈಗ ಈ ಥರ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ನಿಜವಾಗ್ಲೂ ಉತ್ತರ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, 14ರಿಂದ 15 ವಯಸ್ಸಿನವರೆಗೂ ಮೇದ್ಯ ರಸಾಯನಗಳನ್ನು ಪಿರಿಯಾಡಿಕಲ್ ಆಗಿ ಆಯುರ್ವೇದೋಕ್ತ ರೀತಿಯಲ್ಲಿ ಕೊಟ್ಟಾಗ ಡೆಫಿನೆಟ್ಲಿ ಸ್ವಲ್ಪ ಮೆಮೊರಿ ಇರ್ತಕ್ಕಂತಹ ವ್ಯಕ್ತಿ ತನ್ನ ಬುದ್ಧಿ ಚಾತುರ್ಯವನ್ನು, ಧೀಶಕ್ತಿಯನ್ನು, ಧೃತಿಸ್ಮೃತಿ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂತಹ ಚೈತನ್ಯಗಳು ಇದೆ. ಆದರೆ ಈ ಎಲ್ಲ ಮಾಡಿಫೈಡ್ ಫಾರ್ಮಲ್ಲಿ ಆಯುರ್ವೇದ ಅಂತ ಹೆಸರು ಮಾಡಿದ್ರೆ ಅದು ಇಟ್ ಮೆ ನಾಟ್ ಬಿ ಎಫೆಕ್ಟಿವ್, ಪರಿಣಾಮಕಾರಿ ಆಗಲಾರದು ಅಂತಕ್ಕಂಥದ್ದು. ಓಕೆ, ತಾವೇನು ಹೇಳ್ತೀರಿ? ಇಲ್ಲಿ ಡಾಕ್ಟ್ರ್ ಮಾತು ಕೇಳಿದಾಗ ಮೊಟ್ಟ ಮೊದಲಿಗೆ ಮಕ್ಕಳನ್ನ ಯಾವ ಹಂತದಲ್ಲಿ ಅವರಿಗೆ ಏನು ಸಮಸ್ಯೆ ಇದೆ ಅಂತ ಗುರುತಿಸ್ಬೇಕಾಗುತ್ತೆ. ಇಲ್ಲಿ ಫಸ್ಟಾಗಿ ಲರ್ನಿಂಗ್ ಡಿಸಬಿಲಿಟಿ ಇದೆಯಾ, ಅದರಲ್ಲೂ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತೀವಿ, SLD ಇದೆಯಾ. SLD ಅಂದರೆ ಒಂದೊಂದು ವಿಷಯದಲ್ಲಿ ಸಂಬಂಧಪಟ್ಟಿರತಕ್ಕಂಥ ಒಂದು ಏರಿಯಾದಲ್ಲಿ ಮಗುವಿಗೆ ಜ್ಞಾಪಕ ಶಕ್ತಿ ಆಗಲಿ, ಅದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಲಿ ಸಮಸ್ಯೆ ಇದೆಯಾ. ಇದನ್ನು ಮತ್ತು ಆ ಮಗುವಲ್ಲಿ ಯಾವ ಥರದ ಸಮಸ್ಯೆ ಇದೆ ಅಂದರೆ ಅವನು ಯಾವ ಥರದ ಕಲಿಕೆ ಉಳ್ಳವನು. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಾದ ಕಲಿಕೆ ಆಗಲ್ಲ. ಕೆಲವರು ನೋಡಿ ಕಲಿಯುವಂಥ ಒಂದು ಶಕ್ತಿ ಜಾಸ್ತಿ ಇರುತ್ತೆ ದೇಹದಲ್ಲಿ, ಕೆಲವರು ಬರೀ ಕೇಳಿ ಕಲಿಯುವಂಥ ಶಕ್ತಿ ಜಾಸ್ತಿ ಇರುತ್ತೆ, ಕೆಲವು ಮಕ್ಕಳಲ್ಲಿ ಮಾಡಿ ಕಲಿಯುವಂಥ ಶಕ್ತಿ ಜಾಸ್ತಿ ಇರುತ್ತೆ. ಇದಕ್ಕೆ ಆಡಿಯೋ ಲರ್ನರ್, ವಿಜುವಲ್ ಲರ್ನರ್, ಕೈನೆಸ್ಥೆಟಿಕ್ ಲರ್ನರ್, ಅನಾಲಿಟಿಕಲ್ ಲರ್ನರ್ ಅಂತೀವಿ. ಇದರಲ್ಲಿ ಮಗುವಿಗೆ ಯಾವ ಥರದ ಕಲಿಕೆ ಅವನ ದೇಹದಲ್ಲಿ ಚೆನ್ನಾಗಿದೆ, ಅಭಿವೃದ್ಧಿಯಾಗಿದೆ, ಇದಕ್ಕೆ ತಕ್ಕ ಪೂರಕವಾಗಿ ಪಾಲಕ ಪೋಷಕರು ಅದನ್ನು ಗಮನಿಸಬೇಕು. ಸೈಮಲ್ಟೇನಿಯಸ್ ಆಗಿ ಶಾಲೆಯ ಶಿಕ್ಷಕರು ಇದನ್ನು ಗಮನಿಸಾಗಿ ನಿಜವಾಗ್ಲೂ ಮಗುವಲ್ಲಿ ಕಲಿಕಾ ನ್ಯೂನ್ಯತೆಗಳು ಇದ್ದಾಗ ಆ ಮಗುವನ್ನು ಸಪ್ರೇಟ್ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಆಗ ಅಸೆಸ್ಮೆಂಟಲ್ಲಿ ಎಷ್ಟು ತರೀಕ ಬರುತ್ತೆ ಅಂದರೆ, ಫ್ರಮ್ ಬರ್ತ್ ಹಿಸ್ಟ್ರಿ, ಹುಟ್ಟಿದ ರೀತಿ ನೀತಿಯಿಂದ ತಗೊಂಡು ಅವನ ಮೈಲ್ ಸ್ಟೋನ್, ಕಾಗ್ನೇಟಿವ್ ಡೆವಲಪ್ಮೆಂಟ್ಸು ಪ್ರತಿಯೊಂದು ಆಧಾರವಾಗಿ ಇಟ್ಟುಕೊಂಡು ಆ ನಂತರ ನಿಜವಾಗ್ಲೂ ಮಗುಗೆ ಕಲಿಕಾ ನ್ಯೂನ್ಯತೆ ಇದೆಯಾ, ಈ ಮಗುಗೆ ಆರೋಗ್ಯ ದೃಷ್ಟಿಯಲ್ಲಿ ಏನಾದರೂ ಒಂದು ಸಪ್ಲಿಮೆಂಟ್ ಬೇಕಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಇಲ್ಲಿ ಸಪ್ಲಿಮೆಂಟ್ ಯಾವಾಗ ಬರುತ್ತೆ ಅಂದರೆ, ಸಾಧಾರಣವಾಗಿ ಮಗುಗೆ 10 ವರ್ಷದ ತನಕ ತಂದೆ ಆದ ಅಂದರೆ ಮೆದುಳಿನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಹೆಚ್ಚಿನ ಅಭಿವೃದ್ಧಿ ಆಗ್ಬೋದು. ಇದು ತನ್ನ ದೇಹವನ್ನು ಬಳಕೆ ಎಷ್ಟು ಮಾಡ್ಕೊತಾನೋ, ಮಗು ಎಷ್ಟು ಮಾಡ್ಕೊಳತ್ತೋ ಅಷ್ಟು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಇಷ್ಟು ಕಾಲ ಆ ಮಗುಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಇಲ್ಲಿ ಅವಕಾಶ ಇಲ್ಲ. ಇವತ್ತಿನ ವ್ಯಾಮೋಹ ಹೆಂಗಾಗಿದೆ ಅಂದರೆ, ಮಗು ನೀವು ನಂಬ್ತಿರೋ ಬಿಡ್ತಿರೋ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಗುಗೆ ಅವ್ರ ಪಾಲಕ ಪೋಷಕರು ಚಿಂತಾಜನಕರಾಗ್ಬಿಡ್ತಾರೆ. ಆ ಮಗು ಈಗಲೇ ಸರ್ ನಾನು ಹೇಳ್ಕೊಟ್ಟೆ, ಕೋಲ್ ಹಿಡ್ಕೊಂಡು ಕೂತ್ಕೊಂಡು ಹೊಡೆದು ಹೇಳ್ಕೊಟ್ರು, 15 ನಿಮಿಷದಲ್ಲಿ ಎಲ್ಲ ಹೇಳ್ದ, ಆದರೆ ಇಲ್ಲಿ ನೋಡಿದ್ರೆ ಏನೂ ಬರ್ದಿಲ್ಲ. ಯಾಕೆ? ಆ ಸಮಸ್ಯೆ ಏನು? ಇದಕ್ಕೆ ಇತರ ಸಮಸ್ಯೆಗಳು ಏನಾರ ಇದೆಯಾ ಅಂದರೆ, ಲರ್ನಿಂಗ್ ಡಿಸಬಿಲಿಟಿ ಆಗಬೇಕಾದ್ರೆ ಅಟೆನ್ಷನ್ ಡೆಫಿಸಿಟ್ ಬರ್ಬೋದು, ಹೈಪರ್ ಆಕ್ಟಿವಿಟಿ ಇರೋವಂಥ ಮಕ್ಕಳಲ್ಲೂ ಈ ಸಮಸ್ಯೆ ಬರುತ್ತೆ. ಇಲ್ಲಿ ನಮ್ಮ ವಾತಾವರಣನೇ ಬೇರೆ ರೀತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಮಕ್ಕಳಿಗೆ ಕಲಿಕೆಗೆ ಬೇರೆ ಬೇರೆ ಯೋಜನೆಗಳು ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿ ಆ ನಂತರ ಆ ಮಗುಗೆ
ಸ್ಪಷ್ಟವಾಗಿ ಒಂದು ಒಳ್ಳೆಯ ವೈದ್ಯರ ಹತ್ರ ಕರ್ಕೊಂಡೋಗಿ ಅಲ್ಲಿ ಅಸೆಸ್ಮೆಂಟು ಅವ್ರ ಮುಖಾಂತರ ಕೂಡ ಮಾಡಿಸ್ಬೇಕಾಗತ್ತೆ. ಮಾಡಿಸಿದ ನಂತರ ಅಕಸ್ಮಾತ್ ಆಗಿ ಆ ಮಗುಗೆ ನಿಜವಾದ ಸಮಸ್ಯೆ ಇದ್ದಲ್ಲಿ ಇಂಥ ಏನಾರ ಸಪ್ಲಿಮೆಂಟ್, ಆದರೆ ಇದುವರೆಗೂ ಯಾವುದು ಕ್ಲಿನಿಕಲ್ಲಿ ಪ್ರೂವ್ಡ್ ಯಾವುದೇ ಔಷಧಿಗಳು ಮಾರ್ಕೆಟಲ್ಲಿ ಲಭ್ಯವಿಲ್ಲ. ನಾನು ತುಂಬ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಪ್ರಯತ್ನ ಪಟ್ಟೆ. ಎಲ್ಲಾದರೂ ಸಿಕ್ಕಿದ್ರೆ ನಿಜವಾಗ್ಲೂ ಸಾವಿರ ಲಕ್ಷಾಂತರ ಮಕ್ಕಳಿಗೆ ಅನುಕೂಲ ಆಗ್ಬೋದು. ಆದರೆ ಇಲ್ಲೆಲ್ಲೋ ಸ್ವಂತ ಶಕ್ತಿಯನ್ನು ನಾಳೆ ಏನಾಗುತ್ತೆ, ಡ್ರಗ್ ಡಿಪೆಂಡೆಂಟ್ ಆಗುತ್ತೆ. ಈ ಮಾತ್ರೆ ಔಷಧಿ ಸಿಗ್ಲಿಲ್ಲ, ನಾಳೆ ಅಕಸ್ಮಾತ್ ಅವನೇ ಸ್ವಂತ ಇಚ್ಛೆಯಲ್ಲಿ ಅವನೇನಾರ ಮಾರ್ಕ್ಸ್ ಕಮ್ಮಿ ತೆಗೆದಾಗ ನೀನು ಮಾತ್ರೆ ಈ ನಡುವೆ ಕೊಡಿಸ್ತಿಲ್ಲ, ಅದಕ್ಕೋಸ್ಕರ ನಾನು ಕಮ್ಮಿ ತೆಗೆದೆ ಅನ್ನೋಂಥ ಪರಿಸ್ಥಿತಿ ಮುಂದೆ ಎದುರಾಗ್ಬೋದು. ಇಂಥದನ್ನ ತುಂಬ ಸೂಕ್ಷ್ಮವಾಗಿ ನಮ್ಮ ಇಲಾಖೆ ಆಗಲಿ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಗಲಿ ಇಂಥದಕ್ಕೆ ಪ್ರೋತ್ಸಾಹ ಕೊಡದೆ ತುಂಬ ಒಂದು ನಿಯಂತ್ರಣ ಮಾಡಬೇಕಾಗತ್ತೆ ಅನ್ನೋದು ಮತ್ತೆ ನಾನು